ಇವರು ಸುರೇಶ್ ಕುಮಾರ್ ಅವರು ಸರ್ಕಾರನ ಅಬೆಟ್ಟರ್ ಅಂತ ಕರೆದಿದ್ದಾರೆ. ನಾನು ಸರ್ಕಾರ ಅಬೆಟ್ಟರ್, ಈ ಸಾವಿಗೆ ಸರ್ಕಾರನೇ ಅಬೆಟ್ಟರ್ ಅಂತ ಕರೆದಿದ್ದಾರೆ. ನಾನು ಇದರ ಸದನದ ಸದಸ್ಯರಿಗೆ ಬಿಡ್ತೀನಿ, ನಾವು ಸರ್ಕಾರ ಅಬೆಟ್ಟರ ಅಲ್ವಾ ಅಂತ ಸಾರ್ವಜನಿಕವಾಗಿ ಬಿಡ್ತೀನಿ. ಯಾಕಂದರೆ ಜನ ತೀರ್ಮಾನ ಮಾಡಲಿ. 4ನೇ ತಾರೀಕು ಸಾಯಂಕಾಲ ಈ ಘಟನೆ ಆದಮೇಲೆ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಒಂದು ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಆರ್ಡರ್ ಮಾಡಿದೆ. ಅದಾದಮೇಲೆ 5ನೇ ತಾರೀಕು ತನಿಖೆ ಇನ್ನೂ ಹೆಚ್ಚು ನಿಖರವಾಗಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಜಾನ್ ಮೈಕೆಲ್ ಕುನಾ, ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರ ಅಧ್ಯಕ್ಷತೆಯಲ್ಲಿ ಒನ್ ಮ್ಯಾನ್ ಕಮಿಷನನ್ನು ಅಪಾಯಿಂಟ್ ಮಾಡಿದೆ. ಮ್ಯಾಜಿಸ್ಟ್ರೇಟ್ಗೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ 15 ದಿನದಲ್ಲಿ ವರದಿ ಕೊಡಬೇಕು ಅಂತ ಆದೇಶ ಮಾಡಿದ್ದು. ಮೈಕಲ್ ಕುನಾ ಅವರಿಗೆ 1 ತಿಂಗಳಲ್ಲಿ ವರದಿ ಕೊಡಿ ಅಂತೇಳಿ ಆದೇಶ ಮಾಡಿದ್ರು. ಇದು 5/6/2025 ಮಾಡಿದ್ರು. ಮೈಕೆಲ್ ಕುನಾ ಅವರು ಎಂಕ್ವೈರಿ ಮಾಡಿ ಸರ್ಕಾರಕ್ಕೆ 10/7/2025 ವರದಿ ಕೊಟ್ಟಿದ್ದಾರೆ. 10/7/25 ವರದಿ ಕೊಟ್ಟಿದ್ದಾರೆ. 11/7/25 ಡಿ ಸಿ ಅವರು ವರದಿ ಕೊಟ್ಟಿದ್ದಾರೆ. ನಾನು ಈ ಅಬೆಟ್ಟರ್ ಅಂತ ಹೇಳಿದ್ರಲ್ಲ, ಇದು ಏನು ಈ ಘಟನೆಗಳನ್ನೆಲ್ಲ ನೋಡ್ತಾ ಇದ್ದೆ. ಹಿಂದೆ ಎಲ್ಲ ಘಟನೆಗಳು ಏನೇನು ನಡೆದಿದ್ದಾವೆ ಆ ಘಟನೆಗಳನ್ನೆಲ್ಲ ನೋಡ್ತಾ ಇದ್ದೆ. ಆ ಘಟನೆಗಳನ್ನು ಸಂಭವಿಸಿದ ಸಾಮಾನ್ಯವಾಗಿ ಈ ಘಟನೆಗಳೆಲ್ಲ ನೋಡಿದ ಮೇಲೆ ನನಗನ್ನಿಸುತ್ತು 3 ಸಂದರ್ಭಗಳಲ್ಲಿ ಈ ಕಾಲ್ತುಳಿತಗಳಾಗಿರ್ತಕ್ಕಂಥ ಸಂದರ್ಭಗಳನ್ನು ನೋಡಿದೆ ನಾನು. ಒಂದು, ಈ ಧಾರ್ಮಿಕ ಸ್ಥಳಗಳಲ್ಲಿ ಜನಜಂಗುಳಿ